ಕನ್ನಡಗಿ ಮಲ್ಲಿಕಾರ್ಜುನ್ ದೇವಸ್ಥಾನ ಜಾತ್ರಾ ಮಹೋತ್ಸವ ಹಾಗೂ ಅಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಬೇಕು. ಅಲ್ಲದೆ 2020ರಲ್ಲಿ ಕೆಲ ಅಪರಿಚಿತ ವ್ಯಕ್ತಿಗಳು ಬಂದು ಅಕ್ರಮ ಸಮಿತಿ ರಚನೆ ಮಾಡಿಕೊಂಡಿದ್ದಾರೆ ಎಂದು ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನದ ಜೀರ್ಣೋದ್ಧಾರ ಟ್ರಸ್ಟ್ ಟ್ರಸ್ಟಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರಾವಣದ 2ನೇ ಸೋಮವಾರ ಪಲ್ಲಕ್ಕಿ ಹಾಗೂ ವಿಶೇಷ ಉತ್ಸವ ಜರುಗುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಎಂದು ತಿಳಿಸಿದರು. ಅಲ್ಲದೆ 2020ರಲ್ಲಿ ಕೆಲ ಅಪರಿಚಿತ ವ್ಯಕ್ತಿಗಳು ಅಕ್ರಮ ಸಮಿತಿ ರಚಿಸಿಕೊಂಡಿದ್ದಾರೆ. ಈಗಿರುವ ಟ್ರಸ್ಟ್ ಹಣವನ್ನು ಕೆಜಿಬಿ ಬ್ಯಾಂಕ್ನಲ್ಲಿ ಇರುವ ಹಣವನ್ನು ಅವರ ಸಮಿತಿಗೆ ವರ್ಗಾಯಿಸಬೇಕೆಂದು ಮನವಿ ನೀಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಟ್ರಸ್ಟ್ ಅದ ಸರ್, ಚಾರಿಟಬಲ್ ಟ್ರಸ್ಟ್ ಅಂತೇಳಿ 30 ವರ್ಷದಿಂದ ನಾವು ಟ್ರಸ್ಟ್ನಾಗ ಅದೇ ಜಾಗದಾಗ ಇದ್ದೀವಿ ರೀ. ಈ ಬೇರೆದವರು ಅಪರಿಚಿತರು ಬಂದು ಏನು ಮಾಡ್ಯಾರ, ಅದಕ್ಕೊಂದು ಸಮಿತಿ ಅಂತ ಮಾಡ್ಕೊಂಡ್ರಿ 2020ರಲ್ಲಿ ಬಂದಂಥ ಭಕ್ತ ನಮಗೆ ಅನ್ಸಿಸೋದು ಮಾಡೋದು, ನೀವು ಟ್ರಸ್ಟ್ ಮಾಡಿರಿ ಹೀಗೆ ಮಾಡಿರಿ ಅಂತೇಳಿ ಟ್ರಸ್ಟ್ನವ್ರು ಎಲ್ಲರೂ ಸತ್ತಾರ ಅಂತೇಳಿ ನಮ್ಮ ಬೆಂಡೆತ್ತೂರ ಮುಳುಗಡೆ ಆಗಿದ್ದು ಕಂಪನ್ಸೇಷನ್ನು ನಮ್ಮ ಹೆಸರಲ್ಲಿವೆ ಸರ್, 1 ಕೋಟಿ ರೂಪಾಯಿ. ಅವನು ಅವ್ರ ರೊಕ್ಕನೂ ಎತ್ತಬೇಕಂತೂ ಬ್ಯಾಂಕಿಗೆ ಹೋಗಿ ಲೆಟ್ರ್ ಕೊಟ್ಟ ಸರ್. ಅವೆಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ತೀವಿ ನಿಮಗೆ. ಭಕ್ತರ ಬಳಿ ಏನದ 40,000 50,000 ರೂಪಾಯಿ ನಾವು ಕೆಲಸ ಮಾಡಿಸ್ತೀವಿ ಅಂಬೋದು, ರೊಕ್ಕ ತೊಂಬೋದು. ಅಲ್ಲಿ ಏನೂ ಕೆಲಸ ಮಾಡೋದಿಲ್ಲ, ಎಲ್ಲ ಮಾಡೋದು ಭಕ್ತರೇ ಮಾಡ್ತಾರೆ. ದಿವ್ಯ ದಾನ ವಸ್ತುಗಳು ಎಲ್ಲ ಭಕ್ತರೇ ಕೊಡ್ತಾರೆ. ಅಂದ್ರೆ ಈ ಸೋಮವಾರ ಶುಕ್ರವಾರ ಗೂಳಿಗಳು ಗಂಟೆಗಳು ಇಂಥದ್ದು ಲಕ್ಷಾಂತರ ರೂಪಾಯಿ ಹೊಂಟದ್ರಿ. ಅದಕ್ಕೆ ಯಾರು ಹೋದ್ರೆ ಲೆಕ್ಕ ಕೇಳೋಕೆ ಅದ್ರ ನನಗೂ ಅಂತ ಉಪಾಧ್ಯಕ್ಷ ಅಂತ ನೇಮಕ ಮಾಡ್ಕೊಂಡ್ರಿ. ಅದು ನಾನೇ ಹೋಗಿ ಲೆಕ್ಕ ಕೇಳಿದ್ರು ನನಗೂ ಕೂಡ ಅವರು ಯಾವುದೇ ರೀತಿ ಲೆಕ್ಕ ಕೊಡಲಾಗ್ಯಾರಿ. ಅದಕ್ಕೆ ಭಕ್ತಾದಿಗಳಲ್ಲಿ ವಿನಂತಿಸ್ಕೊಳಕತ್ತಿ ಏನಂದ್ರೆ ಅದು ಒಂದು ಇನ್ನೊಂದು ಕಡೆ ಬೇರೆ ಕಡೆ ಶಿಫ್ಟ್ ಮಾಡೋದ್ರಿ ದೇವಸ್ಥಾನ. ಈಗ ಇದ್ದಿದ್ದು ದಿನಾನು ಬೆಣ್ಣೆ ತೊರೆದು ನೀರು ಹೆಚ್ಚಿನ ನೀರು ಬಂದಿದ್ದು ಮುಳುಗಡೆ ಆಯ್ತು ಸರ್. ಪರ್ಮಿನೆಂಟಲ್ಲಿ ದೇವಸ್ಥಾನ ಇಲ್ಲ. ಅದಕ್ಕೆ ಇನ್ನೂ ಒಂದು 500 ಫೀಟ್ ಏನಾದರೂ ಹಿಂದ್ಗಡೆ ಕಟ್ಟದ ರೀ ಪರ್ಮಿನೆಂಟಾಗಿ. ಅಲ್ಲಿ ಗರ್ದೇವ್ರ ಗುಡಿ ಕಟ್ಟಿ ಅಲ್ಲಿ ರುದ್ರಾಭಿಷೇಕ ಮಾಡಿ ಇನ್ನೂ ಜೀವಗಾಳು ತುಂಬಬೇಕಾಗಿದ್ರು. ಅದಕ್ಕೆ ಅದು 1999 ಗಡ್ಬಡ್ ಮಾಡಿ ಏನು ಮಾಡಿದೇವ್ರಿ, ನೀರು ಬರ್ತಾವಂತೇಳಿ ಅದು ತಂದು ಬೇರೆ ಕಡೆ ಶಿಫ್ಟ್ ಮಾಡಿದ್ದೇವೆ. ಅಲ್ಲಿ 4 ಕೊಲ್ಲಿನೂ ನಾವೇ ಕಟ್ಟಿದ್ದೇವೆ ಸರ್ ಟ್ರಸ್ಟ್ನವ್ರಿ. ಅದಕ್ಕೆ ಉಳಿಸಿ ಏನದ 4 ಕೊಲ್ಲಿ ಕಡದ ಬೆಲೆ ಮಾಡಿ ಭಕ್ತರ ಬೆಲೆ ಸಿಮೆಂಟ ಸ್ಟೀಲ ಏನು ಬರ್ತದೆ ಎಲ್ಲ ಭಕ್ತರು. ಈಗ 24ನೇ ತಾರೀಕು ಜಾತ್ರೆ ಅದ ಸರ್. ಜಾತ್ರೆ ಬಂದಂಥದ್ದು ಅಕ್ಕಿಗಳು ಸುಮಾರು ಒಂದು ಜಾತ್ರೆಗೆ ಇಲ್ಲಂದ್ರೆ ಒಂದು 1000 ಪ್ಯಾಕೆಟ್ ಬರ್ತಾವೆ ರೀ. ಎಣ್ಣೆ 1000 ಕ್ವಿಂಟಲ್ ಬರ್ತದೆ ರೀ. ಅದು ಎಲ್ಲ ಮಾರಾಟ ಮಾಡ್ತಾರೆ. 24 ಜಾತ್ರೆ ಅದ ಸರ್. ಅದಕ್ಕೆ ಭಕ್ತರಿಗೆ ನಾವೇನು ವಿನಂತಿ ಮಾಡ್ತೀವಿ, ಯಾರೇ ಹಣ ವಸ್ತು ಬೆಳ್ಳಿ ಬಂಗಾರ ಕೊಡೋದಿತ್ತಂದ್ರೆ ಇನ್ನೂ ಕೊಡಬಾರ್ರಿ. ತಮ್ಮ ಭಕ್ತಿ ಹರಿಕೆ ಇದ್ರೆ ಹುಂಡಿಯಲ್ಲಿ ಹಾಕ್ರಿ ಅಂತ ಹೇಳ್ತೀವಿ. ಹುಂಡಿ ಇವ ಸರ್ 2 ಅವು ಕೈದಾಗ ಕೊಟ್ಟಿದ್ದೇನದ ಲೆಕ್ಕ ಇಲ್ಲ ಪತ್ರ ಇಲ್ಲ ಏನೂ ಇಲ್ಲ ರೀ. ಪೂರಾ ವ್ಯವಹಾರ ಮಾಡಿ ಪೂರಾ ನಿಕ್ಕಿ ಮಾರಾಟ ಮಾಡ್ಲಕತ್ತಾರೆ. ನಮಗೆ ಈಗ ಆಲ್ರೆಡಿ ನ್ಯಾಯಾಲಯದಾಗ ದಾವ ಹುಡಿದೇವೆ ಸರ್ ನಾವು. ಕೋರ್ಟ್ನಲ್ಲಿ ಅದು 2 ವರ್ಷ ಆಯಿತು. ಪೊಲೀಸರು ಏನು ಮಾಡ್ತಾರೆ, ನೀವು ಯಾಕೆ ಹೋಗ್ತಿರಲ್ಲಿ, ಪೊಲೀಸರು ರೊಕ್ಕ ಕೊಡ್ಲಕತ್ತಾರೆ ನಮ್ಮ ಕಾಳಿಗೆ ಪೊಲೀಸರಿಗೆ. ಅದ್ರ ಹಿಂದೆ 2 ವಕೀಲರ ಗೈಡೆನ್ಸ್ ಸರ್ ಅಲ್ಲಿ ಶಿವಕುಮಾರ್ ಪಸಾರ್ ಅಂತೇಳಿ ಕೇಸಿ ಅವನು ಒಟ್ಟು ಗೈಡೆನ್ಸ್. ಮೊದಲೇ ಕ್ರಿಮಿನಲ್ ಲಾಯರ್ ಅವ ಎಲ್ಲ ಎಷ್ಟು ನಮ್ಮದು ರೊಕ್ಕ ಇದ್ದಿದ್ದು ಡಿಪಾಸಿಟ್ ಇದ್ದಿದ್ದು ರೀ. ಅಧ್ಯಕ್ಷರಿದ್ದು ಹೆಸರಿದ್ದು ಡಿಪಾಸಿಟ್ SO ಆಫೀಸ್ ತಂದು ಡಿಪಾಸಿಟ್ ಕಾಪಿ ಒಯ್ದಾರೆ ರೀ, ನಮ್ಮ ಹೆಸರು ವರ್ಗಾವಣೆ ಮಾಡಿ ಅಂತೇಳಿ ತಿಂದು ಹಾಕ್ಬೇಕಂತೇಳಿ. ಅವು ನಮ್ಮ ರೊಕ್ಕ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಕಲ್ತು ಜೋಪಾನ ಮಾಡಿ ಇಟ್ಟಿದ್ದೇವೆ ರೀ. ಅದು ಯಾಕೆ ಸ್ಥಳಾಂತರ ಮಾಡಿಲ್ಲಪ್ಪ ಅಂದ್ರೆ ಸ್ವಲ್ಪ ಹೊಲ್ದು ಜಾಗದ ಪ್ರಾಬ್ಲಮ್ ಇರ್ತದೆ ರೀ. ಅದು ಈ ವರ್ಷ ಸಾಲ್ವ್ ಮಾಡಿದೆವು ಗುಡಿ ಕಟ್ಟಬೇಕಂತೇಳಿ. ಈಗ 35 ಲಕ್ಷ ಬಂದಂಥ ಕಾಂಪನ್ಸೇಷನ್ ಈಗ 1 ಕೋಟಿ ಚಿಲ್ಲರ್ ಆಗ್ಯಾವ ಸರ್. ಅದಕ್ಕೆ ಮೂಲತ ಎಲ್ಲ ದಾಖಲೆಗಳು ನಂಬಲ್ಲವ ರೀ. ರೊಕ್ಕ ಕಾಂಪನ್ಸೇಷನ್ ರಿನ್ಯೂವಲ್ FD ಕಾಪಿ ಎಲ್ಲ ನಂಬಲ್ಲವ. ಅವ್ರು ಬರೀ ರಿಸಿಪ್ಟ್ ಹರಿಯೋದು ಡೂಪ್ಲಿಕೇಟ್ ರಸೀದಿ ಮಾಡ್ಯಾರ ರೀ. ರಸೀದಿ ಮಾಡಿ ಏನದ ನಾವು ಹೋದರೆ ನೀವು ಯಾಕೆ ಬರ್ತೀರಿ ಇಲ್ಲಿ FR ಮಾಡ್ತೀವಿ ನಿಮ್ಮ ಮೇಲೆ. ಭಕ್ತರಿಗೆ ಇವ್ರೇನು ಮಾಡ್ಯಾರ, ಚಾರಿಟಬಲ್ ಟ್ರಸ್ಟ್ ಮಲ್ಲಿಕಾರ್ಜುನ್ ಜೀರ್ಣೋದ್ಧಾರ ಚಾರಿಟಬಲ್ ಟ್ರಸ್ಟ್ ಅಂತ 1999 ಆಗಿದೆ ಸರ್. ಅದ್ರ ಕಾಪಿನೂ ಕೊಡ್ತೀವಿ ನಾವು ನಿಮಗೆ. ಅವ್ರು ಒಂದು ಮಲ್ಲಿಕಾರ್ಜುನ ಸೇವಾ ಸಮಿತಿ ಅಂತ ಅವ್ರು ಮಾಡ್ಕೊಂಡ್ರಿ 2020ದಾಗ ಕೊರೋನಾ ಟೈಮ್ನಾಗ. ಅವ್ರು ಮಾಡ್ಕೊಂಡ್ರಿ. ಅವ್ರು ಮಾಡ್ಕೊಂಡ್ರಿ. ಅವ್ರಾಗ ಎಂಥವ್ರ ಹೆಸರು ಅಂದ್ರೆ ಅವ್ರು ಊರಾಗ ಇಲ್ದವ್ರು ಯಾರು ಅವ್ರು ಇಷ್ಟು ದಿನ ಊರಾಗೆ ಅವ್ರ ಸಂಬಂಧ ಇದ್ದಿಲ್ಲ. ಒಬ್ಬ ಬ್ಯಾಂಕ್ ಟಾರ್ಚರ್ ಕೊಡ್ಲತ್ತಾರೆ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇದ್ದನು ರೀ, ರಿಟೈರ್ಡ್ ಆಗಿ ಬಂದಾನ. ಒಬ್ಬ ವಾಚ್ಮ್ಯಾನ್ ಇದ್ದು, ಒಬ್ಬ ಎಲ್ಲರೂ ರಿಟೈರ್ಡ್ ಆದವ್ರಿ, ವಯಸ್ಸಾದವ್ರಿ. ಅದ್ರಾಗ ಒಬ್ಬ ಜವ್ರಿಗಿದಾಗ ಹುಟ್ಟು ನಮ್ಮೂರವ ಅವ್ರು ತಂದಿರಿ. ಅವ ಜವ್ರಿಗಿದಾಗ ಹುಟ್ಟಿ ಜವ್ರಿದಾಗ ಬೆಳೆದಾನ, ಜವ್ರಿದಾಗ ರಾಜಕೀಯ ಮಾಡ್ತಾನೆ. ರೌಡಿಜಮ್. ನಾ ಜೈಲಿಗೆ ಹೋಗಿ ಬಂದೀನಿ, ನಾನು ಧರ್ಮ್ ಸಿಂಗನ ಹಿಂದ ಅಜಯ್ ಸಿಂಗನ ಹಂಗಂತ ಎಲ್ಲ ಪೊಲೀಸರು ನನ್ನ ಕೈದಾಗಾರ ರೊಕ್ಕ ಕೊಡೋದು ಅನಿಸೋದು ನಮಗೆ. ಅದಕ್ಕೆ ದಯಮಾಡಿ ಭಕ್ತರಲ್ಲಿ ವಿನಂತಿಸಿ, ಯಾಕೆ ನಿಮ್ಮ ಎದುರು ಬಂದೀವಿ ಸರ್ ಅಂದ್ರೆ ನಾವು ಕೋರ್ಟಿಗೆ ಹೋಗಿದ್ದೇವೆ ಸರ್. ಆಲ್ರೆಡಿ ಕೋರ್ಟ್ನು ಒಂದು ನಮಗೆ ಇಂಜೆಕ್ಷನ್ ಸೂಟ್ ಅಂತ ಕೊಟ್ಟದ್ರಿ, ಯಾವುದೋ ಗಲ್ಲ ತೆಗಿಲಿಕ್ಕೆ ಸಲ್ಯಾಕ. ಅದನ್ನು ನಾವು ತಹಸೀಲ್ದಾರ್ಗೂ ಲೆಟ್ರ್ ಕೊಟ್ಟಿದ್ದೇವೆ. ಹುಂಡಿ ತುಂಬೇವು ಸರ್. ಈಗ 2 ವರ್ಷ ಆಯಿತು. ಆ ಹುಂಡಿ ತೆಗಿಲಿಕ್ಕೂ ಕೊಡಲಾಗ್ಯಾರ. ರಾತ್ರಿ ಏನದ ದೇವಸ್ಥಾನ ಅಡಿಯೋದಾಗದಾರೆ. ಊರಿಲ್ಲ ಇಲ್ಲಿ ನಮ್ಮದು ಎಲ್ಲ ಅಲ್ಲಿ ಹೋಗ್ಯಾರ. ಬರೀ ದೇವಸ್ಥಾನ ಒಂದೇ ಅದ. ಅವರೇ ಒಂದು 4 ಮಂದಿ ಹೋಗೋದು ತೆಕ್ಕೊಂಬೋದು. ಈಗ 2019ದಾಗ ಒಂದು ಸಾರಿ ಗಲ್ಲ ಕಳ್ತನ ಆಯ್ತು ರೀ. ಕಳ್ತನ ಮಾಡಿಸೋರು ಇವರೇ, ಬಿಡಿಸ್ಕೊಂಬರೋರು ಇವರೇ, ಸಮಿತಿದವರೇ. ಅಲ್ಲಿ ನಮ್ಮ ಟ್ರಸ್ಟ್ದವ್ರಿಗೆ ಹೋದರೆ ನಾವು ಸ್ವಲ್ಪ ಎಲ್ಲ ನಮ್ಮ ಟ್ರಸ್ಟ್ದವರು ಎಲ್ಲ
ಹಳಿ ಮಂದಿ ಅದ ರೀ. ಇನ್ನೊಂದು ಈ ಟ್ರಸ್ಟ್ ಹ್ಯಾಂಗೆ ಮಾಡಿದ್ದೇವೆ ಸರ್ ಅಂದ್ರೆ, ಆ 30 ವರ್ಷದಿಂದ ಟ್ರಸ್ಟ್ ಮಾಡ್ಬೇಕಾದ್ರೆ 4-5 ಸಾವಿರ ರೂಪಾಯಿ ಹಾಕಬೇಕಾದ್ರೆ 15 ಮಂದಿ ಪೈವ್ರವ್ರಿಗೆ ತೊಗೊಂಡಿದ್ದೇವೆ ರೀ. ನಮ್ಮ ಊರು ಸಣ್ಣದು ರೀ, ನಮ್ಮ ಊರ 40 ಮಂದಿ ಇವ ಸರ್. ಇನ್ನೂ ಒಂದು ಜಾತಿ ಹುಟ್ಟಿಸ್ಲತ್ತ ನಾವು ಬಂದು ಇವ್ರನ್ನೂ ಹೂಗಾರ ಪೈಕಿದೆ ಇವ್ರನ್ನೂ ಹೂಗಾರ ಪೈಕಿದ ಅವ ಹೂಗಾರ ನಾವು ಹೋಗಾರ ಒಂದೇ ಇರ್ಬೇಕು. ಇವ್ರು ಸೆಕ್ರೆಟರಿ ನಮ್ಮ ಟ್ರಸ್ಟು, ಇವ್ರು ಮಾವು ಸಮೇತ ಧಮಕಿ ಹಾಕ್ತಾನೆ ರೀ. ನೀ ಬಂದಂದ್ರೆ ನೋಡು ಇವ್ರಿಗೆ ನೋಡಮ್ಮ ನಾನು ನಿನಗೆ ಗೊತ್ತಾ ಅಲ್ಲಿ ದೇವ್ರ ಬಲ್ಲಿ ಯಾಕೆ ಬರ್ತೀನಿ. ಇವು ದೇವ್ರು ಆ್ಯಕ್ಚುಲಿ ಅಂದರೆ ಇವ್ರ ಮನೆಯೊಂದು ಚಾಜ ಅವ ಸರ್. ಹಿಂದಕ್ಕಿನ್ನು ಒಬ್ಬರ ಮನೆದಿಂದ ಚಾಜ, ಒಬ್ಬರ ಮನೆದಿಂದ ಕುಂಭ, ಇಂಥವೆಲ್ಲ ಚಾಜಗಳವ. ಆ ಚಾಜಗಳ ಪ್ರಕಾರ ನಾವು ಟ್ರಸ್ಟ್ನಾಗ ಹಾಕ್ದ. ನಮ್ಮ ಊರು ಸಣ್ಣದು ಅಂತೇಳಿ ಪೈವ್ರವ್ರು ನಾಗೂರವ್ರಿಗೆ ಒಬ್ರಿಗೆ ಟ್ರಸ್ಟ್ ಇಬ್ಬರು ತೊಗೊಂಡಿದ್ದೆವು, ಹರ್ಸೂರವ್ರಿಗೆ ತೊಗೊಂಡಿದ್ದೆವು, ಹರ್ಕಂಚಿದವ್ರಿಗೆ ತೊಗೊಂಡಿದ್ದೆವು, ಹೇರೂರದವ್ರಿಗೆ ತೊಗೊಂಡಿದ್ದೆವು. ಆ ಟ್ರಸ್ಟ್ನಾಗ ಎಲ್ಲರೂ ಒಬ್ಬರು ಇಲ್ಲ ಈ ಟ್ರಸ್ಟ್ ಏನೂ ಇಲ್ಲ, ಇವ್ರು ಕೆಲಸ ಮಾಡಲ್ಲ ಏನೂ ಇಲ್ದಾರ ಇಲ್ಲಿ ಥರ ದುಡ್ಡು 1 ಕೋಟಿ ಚಿಲ್ಲರ ನಾವು ಕೈಕೊಂಡು ಬಂದಿದ್ದೇವೆ ರೀ. ದುಡ್ಡು ನಮ್ಮಲ್ಲವ, ಟ್ರಸ್ಟ್ನಲ್ಲವ. ಅದಕ್ಕೆ ದಯಮಾಡಿ ನಿಮ್ಮ ಪತ್ರಿಕೆದಾಗ ಯಾಕೆ ಬಂದಿದ್ದೀವಿ ಇವತ್ತು ಬೇಸರಾಗಿ ಪೊಲೀಸರು ನಮ್ಮ ಮಾತು ಕೇಳಲ್ಲಾಗ್ಯಾರ, ನ್ಯಾಯಾಲಯದ ದಾವ. ಅದಕ್ಕೆ ಭಕ್ತರು ಯಾರೂ ಮೋಸ ಹೋಗ್ಬಾರ್ದು. ನಮ್ಮ 1999 ಸರ್, ಅದ್ರ ಕಾಪಿ ಕೊಡ್ತೀನಿ ರೀ. 99, 90, 20 ಅವ್ರದ್ದು 2020 ರೀ, ಲಾಕ್ಡೌನ್ದಾಗ ಸೇವಾ ಸಮಿತಿ ಅಂತ ಮಾಡ್ಕೊಂಡ್ರಿ. ಹಾಂ, ಗುಡಿ ಒಂದೇ ಅದ ರೀ, ಒಂದೇ ಗುಡಿ ಅದ. ಡೆವಲಪ್ಮೆಂಟ್ ಎಲ್ಲ ನಾವೇ ಮಾಡಿದ್ದೇವೆ ರೀ. ಹಾಂ ರೀ, ಹಾಂ ಹಾಂ ಒಂದೇ ಅದ ರೀ. ಅದು ಜಾಗ ಅಲ್ಲೇ ಇನ್ನೊಂದು 500 ಫೀಟ್ ಬಿಟ್ಟು ಅದ ರೀ. ಅದೇ ಹೊಲ್ದಾಗೆ ಗುಡಿ ಜಾಗನೇ ರೀ. ಮೊದಲು ನೆಡೋದು ಇಲ್ಲ, ನೀರಾಗ ಹೋಗಿ ಹೊಲ ಅದ ರೀ. ಖರೀದಿ ಮಾಡಿದೇವ್ರಿ. ನಾವು ಖರೀದಿ ಮಾಡಿದೇವ್ರಿ. ಖರೀದಿ ಮಾಡಿ ಅಲ್ಲಿ ದೇವಸ್ಥಾನ ಗುಡಿ ಸಲ್ಯಾಕ ರೀ. ಪೂಜೆ ನಮ್ಮ ಪೂಜಾರಿ ಅದವ್ರು ಹರ ಸರ್. ಬೇರೆ ಅದಕ್ಕೆ ಸಂಬಂಧ ಇಲ್ಲ. ಪೂಜೆ ಮಾಡೋರು ಬೇರೆನೇ ರೀ. ಆ ಪೂಜಾರಿ ಅವ್ರವರು ಪೂಜೆ ನಾವೇ ಮಾಡ್ತೀವಿ ಸರ್. ಹಾಂ, ನಮ್ಮ ಕಡೆದೇ ಅದ ರೀ ಪೂಜೆ, ನಮ್ಮ ಜೊತೆಗೆ. ಹಾಂ ರೀ, ಜಾತ್ರೆ 24ಕ್ಕೆ ಸರ್. ಶ್ರಾವಣ ಪ್ರತಿ ವರ್ಷ 2ನೇ ಸೋಮವಾರ. ಯಾವೂ ಆಗಲ್ಲ ಸರ್. ಚಾಜಾರಿ ದೇವ್ರು ಪಲ್ಲಕ್ಕಿ ಉತ್ಸವ ರೀ. ಇವ್ರ ಮನೆದಿಂದ ದೇವ್ರು ಹೋಗ್ತಾನೆ ರೀ. ಇವ್ರ ಮನೆಯಿಂದ ಇವು ಪೂಜಾರಿಗಳ ಮನೆಯಿಂದ ಅಂತ ಕುಂಭ ಬಂದು ಬರ್ತದೆ ರೀ. ಅವೆಲ್ಲ ಚಾಜಗಳು ನಾವು ಮಾಡೋದು. ಹೇರೋದಿಂದ ಭಜನ ಬರ್ತದೆ ರೀ. ನಮ್ಮ ಊರು ಸಣ್ಣದು ರೀ. ಈಗ ನಾವೇ ಮಾಡ್ತಿದ್ದೇವೆ ರೀ. ಈಗ ಇರ್ತಾರೆ ರೀ, ಅವ್ರು ಅಂದಿಸ್ತಾರೆ ನಮಗೆ. ಬರೀ ನಾವು ಸುಮ್ಮನೆ ದೂರ ನಿಂತ್ರ ದಾಸೋಹ ಅದು ವರ್ಷನಾಗ ಒಂದಿನನೇ ರೀ. ಭಕ್ತರು ಮಾಡ್ತಾರೆ ರೀ. ಅಲಂಕಾರನು ಭಕ್ತರೇ ಮಾಡ್ತಾರೆ ರೀ ಸರ್.